ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ಸೊ ನಾನು ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಯಾರ್ಯಾರೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಅನ್ಕೋತಿದ್ದಾರಾ, ಇದು ವಿಡಿಯೋ ಒಂದ್ಸರಿ ನೀವು ನೋಡಲೇಬೇಕು. ಓಕೆ. ಸೊ ನಾನು ರೀಸೆಂಟಾಗಿ ಒಂದು 7 ಮಂತ್ಸ್ ಹಂಗೆ ಆಗೋಯ್ತು. ನಾನು ಸ್ಯಾಮ್ಸಂಗಲ್ಲಿ ಒಂದು ಸೌಂಡ್ ಬಾರ್ ನೋಡಿದ್ದೆ. ಆ ಸೌಂಡ್ ಬಾರ್ನ ಪರ್ಚೇಸ್ ಮಾಡೋಕು ಅದು ಅರೌಂಡ್ 1,06,000 ಆ ಥರ ಪ್ರೈಸ್ ಇದೆ. ಸೊ ನಾನು ತುಂಬ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ನಾನು ಬೇರೆ ವೆಬ್ಸೈಟಲ್ಲಿ ನೋಡಿದೆ. ನೋಡಬೇಕಾದ್ರೆ ಇಂಡಿಯಾ ಮಾರ್ಟ್ ಅಂತ ನನಗೊಂದು ವೆಬ್ಸೈಟ್ ಸಿಕ್ತು. ಅಲ್ಲಿ ನಾನು ನೋಡಿದೆ, ಏನು ಅಷ್ಟೊಂದು ಚೀಪ್ ರೇಟ್ ಕೊಡ್ತಾರೆ. ಅಲ್ಲಿ ಎಷ್ಟಂದರೆ 40,000 ಹೇಳಿದ್ರು ಪರ್ ಈ ಪ್ರೈಸು. ಇಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನೋಡಿದ್ರೆ 1,06,000 ಇದೆ ಪ್ರೈಸು. ಅಲ್ಲಿ ಅಷ್ಟು 40,000 ಅಂದರು. ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಸಿಗ್ತಾ ಇದೆ ಕಮ್ಮಿಗೆ ಅಂತ ಆರ್ಡ್ರ್ ಮಾಡಿದೆ. ಅಲ್ಲಿ ಮಾಡಿದಾಗ ಅಲ್ಲಿ ವೆಂಡರ್ಸ್ ಏನಿದಾರಲ್ಲ, ಅಲ್ಲಿ ಡೈರೆಕ್ಟ್ ನನಗೆ ಚಾಟ್ ಆಗಲಿಲ್ಲ. ಇಂಡಿಯಾ ಮಾರ್ಟ್ ಇನ್ಬಾಕ್ಸಲ್ಲಿ ಚಾಟ್ ಆಗಲಿಲ್ಲ. ಆ ವೆಂಡರ್ ನಾನು ನಾನು ಇದು ಮಾಡ್ತಾ ಇದ್ದೆ, ಏನಂದರೆ ಬರೀ ನಾನು ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡೆ. ವೆಂಡ್ರಿಂದ ನನಗೊಂದು ಮೆಸೇಜ್ ಬಂತು. ಅದು ಡೈರೆಕ್ಟ್ ವಾಟ್ಸಪ್ಪಲ್ಲಿ ಬಂತು. ಹಾಯ್ ಸರ್, ಐ ಆಮ್ ಫ್ರಮ್ ಇಂಡಿಯಾ ಮಾರ್ಟ್ ವೆಂಡರ್. ವಿ ಆರ್ ಸಪ್ಲೈಯಿಂಗ್ ಆಲ್ ಬ್ರ್ಯಾಂಡ್ಸ್ ಆಫ್ ಹೋಮ್ ಥಿಯೇಟರ್ಸ್, ಸೌಂಡ್ ಬಾರ್ಸ್, ಎವ್ರಿಥಿಂಗ್. ಈ ಥರ ನನಗೆ ಮೆಸೇಜ್ ಬಂತು. ನನ್ನ ಮಗ ಫೇಕ್ ವೆಂಡ್ರು. ಅವನ ಹತ್ರ ಯಾವ ಪ್ರಾಡಕ್ಟ್ ಇಲ್ಲ, ಅವನ ಹತ್ರ ಯಾವುದು ಡಿಸ್ಟ್ರಿಬ್ಯೂಟರ್ ಇಲ್ಲ. ಅವನು ಸ್ಕ್ಯಾಮ್ ಮಾಡೋಕ್ಕೆ ಕುಂತಿರೋದು ಇಂಡಿಯಾ ಮಾರ್ಟಲ್ಲಿ. ಸೊ ನಾನು ಇದ್ರ ಬಗ್ಗೆ ಇಂಡಿಯಾ ಮಾರ್ಟಲ್ಲಿ ನಾನು ಟಿಕೆಟ್ ಕೂಡ ರೈಸ್ ಮಾಡಿದ್ದೀನಿ, ಕಸ್ಟಮರ್ ಜೊತೆ ಮಾತಾಡಿದ್ದೀನಿ. ಏನು ಯೂಸ್ ಆಗಲಿಲ್ಲ ಫ್ರೆಂಡ್ಸ್. ಅವ್ರು ಹೇಳಿದ್ರು 1 ವೀಕಲ್ಲಿ ನಿಮ್ಮ ಪ್ರಾಡಕ್ಟ್ ಡೆಲಿವರಿ ಆಗಲಿಲ್ಲ ಅಂತಂದರೆ ನಾವು ಕಂಪ್ಲೇಂಟನ್ನು ತೊಗೋತೀವಿ ಅಂತಂದರು. 1 ವೀಕಲ್ಲ, ನನಗೆ 7 ಮಂತ್ಸ್ ಆಗ್ತದೆ, ನನಗೆ ಇನ್ನೂ ಪ್ರಾಡಕ್ಟ್ ಬಂದಿಲ್ಲ. ಆಲ್ಮೋಸ್ಟ್ ನಾನು 70,000 ಅಮೌಂಟ್ ಕೂಡ ಕಟ್ಟಿದ್ದೀನಿ, ಅಡ್ವಾನ್ಸಾಗಿ ಕಟ್ಟಿದ್ದೀನಿ. ಪ್ರಾಡಕ್ಟೇ ರೀಚ್ ಆಗಿಲ್ಲ ನನಗೆ. ಇವರು ಬರೀ ಮೋಸ ಮಾಡೋಕ್ಕೆ ಕುಂತಿರೋದು ಇಂಡಿಯಾ ಮಾರ್ಟಲ್ಲಿ. ಟ್ರಸ್ಟೇ ಮಾಡೋಕೆ ಹೋಗ್ಬಿಡಿ ಇದರಲ್ಲಿ. ಯಾರು ಕೊಡಲ್ಲ ಅಷ್ಟು ಕಮ್ಮಿ ಪ್ರೈಸು. 1 ಲಕ್ಷ ಪ್ರೈಸ್ ಇರೋ ಪ್ರಾಡಕ್ಟ್ನ 40,000ಗೆ ಯಾರು ಕೊಡ್ತಾರೆ ಹೇಳಿ? ಏನಂತ ಹೇಳ್ತಾರೆ ಅಂದರೆ, ನಾವು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ನೀವು ಚೀಪ್ ಪ್ರೈಸ್ ಸಿಗುತ್ತೆ, ಅದೇ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಂ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು. ಮುಂದೆ ಯಾರಾದರೂ ಏನೋ ಪರ್ಚೇಸ್ ಮಾಡಬೇಕು, ಇಂಡಿಯಾ ಮಾರ್ಟ್ ಟ್ರಸ್ಟ್ ಮಾಡೋಕೆ ಹೋಗ್ಬೇಡಿ. ಬರೀ ಅಲ್ಲಿ ಫೇಕ್ ವೆಂಡರ್ಸ್ ಇದ್ದಾರೆ, ಸಪ್ಲೈನೇ ಕೊಡಲ್ಲ. ಎಷ್ಟೋ ಜನ ಇದರಲ್ಲಿ ದುಡ್ಡು ಹಾಕಿದರೆ ಅಡ್ವಾನ್ಸ್ ಪೇಮೆಂಟ್, ಅವ್ರು ಪ್ರಾಡಕ್ಟ್ ಕಳಿಸಲ್ಲ. ಅವ್ರು ಕಳಿಸೋದಿಲ್ಲ, ಸರ್ ನೀವು ಇಷ್ಟು ಪೇಮೆಂಟ್ ಮಾಡಬೇಕು, ಅವಾಗ ನಾವು ಕೊರಿಯರ್ನ ಕಳಿಸ್ತೀವಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಫಸ್ಟ್ ಅವ್ರು ಅಡ್ವಾನ್ಸ್ ಅಮೌಂಟ್ ಅಂತ ತೊಗೊಳ್ತಾರೆ, ಒಂದು 5,000 ಅಷ್ಟೇ ಕೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಸರ್ ನೀವು 5,000 ಅಡ್ವಾನ್ಸ್ ಹಾಕಿ ನಮ್ಮ ಕೊರಿಯರ್ ಶಿಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಯಾವಾಗ ಹಂಗೆ ಅದು ಹೆಂಗೆ ಮಾಡ್ತಾರೆ ಅಂದರೆ, 5,000 ಹಾಕಿದ್ರಾ ಸರ್, ಇನ್ನೂ 15,000 ಅಥವಾ ಇನ್ನೂ 20,000 ಇನ್ನೂ ಅಮೌಂಟ್ ನೀವು ಇನ್ನೂ ಹಾಕ್ಬೇಕು ಸರ್, ಯಾಕಂದರೆ ಚಾರ್ಜಸ್ ಇದೆ, ಅಲ್ಲಿ ನಿಮ್ಮ ಇವ್ರು ಕೊಡಬೇಕು, ಏನಂದರೆ ಕೊರಿಯರ್ ಅವ್ರಿಗೆ ಕೊಡಬೇಕು, ಅವ್ರ ಫೀಸ್ ಇದೆ, ಅಲ್ಲಿವರೆಗೂ ನಿಮ್ಮ ಪ್ರಾಡಕ್ಟ್ ಅಲ್ಲೇ ಹೋಲ್ಡ್ ಆಗಿರುತ್ತೆ. ಹಿಂಗೆಲ್ಲ ಮಾತಾಡೋರು ಅವರು. ಹಿಂಗೆ ಅಮೌಂಟನ್ನು ಇದೇ ಥರ ಹಿಂಗೆ ರೀಸನ್ ಹೇಳ್ಕೊತಾ ಅಮೌಂಟ್ ತೊಗೋತಾರೆ. ಪ್ರಾಡಕ್ಟ್ ಅಂತೂ ಕೊಡಲ್ಲ ನಿಮಗೆ ಯಾವತ್ತು. ಸೊ ಯಾವಾಗಲೂ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಟ್ರಸ್ಟೆಡ್ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡಿ. ಈ ಥರ ಇದನ್ನು ಹೇಳಿದನಲ್ಲ ಈ ವೆಬ್ಸೈಟಲ್ಲಿ, ಹುಷಾರಾಗಿರಿ. ತುಂಬ ಫೇಕ್ ಜನ ಇದ್ದಾರೆ, ಸ್ಕ್ಯಾಮ್ ಮಾಡ್ತಾರೆ. ಇಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟಾಗಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.